ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ರಿಗೆ ಜಾರಿ ನಿರ್ದೇಶನಾಲಯ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ. ಬಹುಕೋಟಿ ಅಬಕಾರಿ ಹಗರಣದ ಕಿಂಗ್ ಫಿನ್ ಅಂತ ಸುಪ್ರೀಂಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ಕೇಜ್ರಿವಾಲ್ ಅವರ ದೆಹಲಿ ಅಬಕಾರಿ ನೀತಿ ಹಗರಣದ ಅಪರಾಧ ಆದಾಯದಲ್ಲಿ ಆಪ್ ಪ್ರಮುಖ ಫಲಾನುಭವಿಯಾಗಿದ್ದು ಅದರ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಮೂಲಕ ಹಣ ಅಕ್ರಮ ವರ್ಗಾವಣೆ ಅಪರಾಧ ಎಸಗಿದೆ ಅಂತ ಜಾರಿ ನಿರ್ದೇಶನಾಲಯ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. ಆಮ್ ಆದ್ಮಿ ಪಕ್ಷ 2022ರ ಗೋವಾ ವಿಧಾನಸಭೆ ಚುನಾವಣೆ ಪ್ರಚಾರದಲ್ಲಿ ಸರಿಸುಮಾರು 45 ಕೋಟಿ ರೂಪಾಯಿ ನಗದು ಹಣವನ್ನು ಬಳಕೆ ಮಾಡಿದ್ದು ಅದು ಇದೇ ಅಪರಾಧದ ಆದಾಯದ ಒಂದು ಭಾಗ ಆಗಿದೆ ಅಂತ ಇದುವರೆಗಿನ ತನಿಖೆಯಿಂದ ಗೊತ್ತಾಗಿದೆ. ಈ ಹಣವನ್ನು ಸಮೀಕ್ಷಾ ಕೆಲಸಗಾರರು, ಪ್ರದೇಶಗಳ ವ್ಯವಸ್ಥಾಪಕರು ಮತ್ತು ವಿಧಾನಸಭಾ ಕ್ಷೇತ್ರಗಳ ವ್ಯವಸ್ಥಾಪಕರು ಸೇರಿದಂತೆ ಹಲವರಿಗೆ ಪಾವತಿ ಮಾಡಲಾಗಿದೆ ಅಂತ ಹೇಳಿದೆ. ಈ ಸಂಬಂಧ ಇಡಿ ಜಾರಿ ನಿರ್ದೇಶನಾಲಯ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೂಡ ಸಲ್ಲಿಕೆ ಮಾಡಿದೆ.